ಇದಕ್ಕಿದ್ದಂಗ ಲಿಂಬೆಹಣ್ಣು ಉಳ್ಕೊಂತ ಹೋಗೋದ್ ನಾನ ಕಣ್ಣಾರ ನೋಡೇನಿ. ನಾನು ನೋಡಿನಿ. ಮತ್ ಲಿಂಬೆಹಣ್ಣಿಗೆ ಜೀವ ಇರ್ತೈತೆ ಉಳ್ಕೊಂತ ಹೋಗಾಕ? ಇಲ್ಲ. ಅವ ಮಾಟಗಾರ ಮಾಟ ಮಾಡಿಸಿ ಲಿಂಬೆಹಣ್ಣಿಗೆ ಜೀವ ತುಂಬಿ ಕಳಿಸಿರ್ತಾನ. ಯಾವ ವ್ಯಕ್ತಿ ಮಲ್ಕೊಂಡಿರ್ತಾನ ಅವನ ಕೈಕಾಲ ಮೇಲೆ ಹರಿದ ಅವನ ಕೈಕಾಲ ಲಟಕ ಲಟಕ ಬೆಳಗ್ಗೆ ಹಿಂಗ ನಡೆಯದ. ಯಾವ ವ್ಯಕ್ತಿ ಮಲ್ಕೊಂಡಾಗ ಅವ್ನ ಎದೆ ಮೇಲೆ ಲಿಂಬೆಹಣ್ಣು ಹಾದು ಅವ್ನ ಗೊಟ್ಟಕ ಬೆಳಗ್ಗೆ ಅದು ಹಗಲಿಗೆ ಬಾರ್ಸದ. ಇನ್ನು ಗಂಡ ಹೆಂಡತಿ ಮಲ್ಕೊಂಡಾಗ ನಡಬರ್ಕ ಲಿಂಬೆಹಣ್ಣು ಉಳ್ಕೊಂತ ಜಗಳ ಚಾಲನ. ಆಕಿ ತುರುಬ ಇವನ ಕೈಯಾಗ, ಇವನು ಚಡ್ಡಿ ಆಕಿ ಕೈಯಾಗ. ನಿಂದ್ಯಾನ ಸಿಕ್ಕವ್ರ ಮೇಲೆಲ್ಲ ಹಾಗಾಗ ಹೋಗ್ತಾವ ನಿಂಬೆಹಣ್ಣು. ಸಿಕ್ಕವ್ರ ಮೇಲೆ ಹಾದು ಹೋಗಾಕ ಲಿಂಬೆಹಣ್ಣು ತಲೆ ಕಟ್ಟೈತೇನ? ಅವಕ್ಕೇನ್ ತಲೆ ಇರ್ತತೇನೆ? ಯಾವ ವ್ಯಕ್ತಿ ಹೆಸರ ಮೇಲೆ ಮಾಡಿಸಿರ್ತಾನ ಆ ವ್ಯಕ್ತಿಗೆ ಅಷ್ಟ ಕಾಟ ಕೊಡ್ತಿರ್ತಾವ. ಆಮೇಲೆ ನೀನು ಹುಡುಗಿ ಮುದುಕನ್ನ ಕೂಡಂಗ್ ಮಾಡಿಬಿಟ್ರ ಕೂಡ್ಕೊಂಡ ಬಿಡ್ತಾರಂತ. ಮುದುಕ ಹುಡುಗಿನ ಹುಡುಗಿ ಮುದುಕನ್ನ ಅದಕ್ಕ ಅನ್ಸುತ್ತ ಈ ವಯಸ್ಸಿನ ಹುಡುಗರೆಲ್ಲ ಆಂಟಿದೇರ್ ಬೆನ್ನು ಹತ್ಯಾರಂತ. ಮತ್ತ ಹುಡುಗಿಯರೇ ಅಂಕಲ್ ಮೇಲೆ ಬಿದ್ದು ಸಾಯ್ತಾವಂತ. ಅಲ್ಲ ಮಾಟ ಮತ್ತು ಇಲ್ಲ ಅಂತಂದ್ರ ನಿಂಬೆಹಣ್ಣು ಜಿಗದಾಡಕ್ ಸಾಧ್ಯ ಐತೆ? ಅದ್ಯಾವ್ದು ತೇಜಾಬು ನಿಂಬೆ ಹಣ್ಣಾಗ ಇಂಜೆಕ್ಷನ್ ಇಂದ ತುಂಬಿರ್ತಾರಂತ, ಅದಕ್ಕೆ ಜಿಗದಾಡ್ತಾವಂತವ. ಸೊಳ್ಳ ಹುಲಿಕಲ್ ನಟರಾಜ್ ಅವ್ರ ವಿಡಿಯೋ ನೋಡಿ ಇಲ್ಲ? ಈ ಮಾತ ಮಂತ್ರ ಮದ್ದು ಎಲ್ಲ ಸುಳ್ಳು ಗೊಳ್ಳು ಅಂತ. ಅದು ಅಲ್ದ ದೇವ್ರು ಮನುಷ್ಯರಿಗೆ ಯಾವತ್ತೂ ಕಾಡಂಗಿಲ್ಲ ಅಂತ ಇಬ್ರಾಹಿಂ ಸುತಾರವ್ರ ಹೇಳ್ಯಾರ. ಏನೋ ಮರ ಈಕಿಗೇನು ಗೊತ್ತಾಗಲ್ಲ ಅಂತ ನಾ ಯಾಮಾರ್ಸಕ್ ಹೋರಂದ್ರ ಈಕೆ ನಮ್ ತಲೆ ಮೇಲೆ ಕಾಲಿಡಕತ್ತಾಳ. ಈಕೆ ಏನು ಆಯ್ತು ಬಿಡು, ಹೊಲಕ್ ಹೋಗ್ಬರ್ಲ. ನಾ ರೀಲ್ಸ್ ಮಾಡ್ಬೇಕು. ಮುಟ್ಟಿದ್ದು ಯಾವ ಇವತ್ತು ಪ್ರತಿಯೊಂದು ರಾತ್ರಿ ಇಟ್ಕೊಂಡ್ಬಿಡೋಣ. ಮಗ ನಿನ್ನ ಬಾಡಿನ ಮಗನ ಹೋಗಿ ಬಂಗಾರ ಮಗಳು ಅಂದೆ. ನನ್ನ ಬಂಗಾರ ಉಂಡಿ, ನನ್ನ ಸಗಣಿ ಉಂಡಿ. ಹೆಂಗೈತಿ ನಮ್ಮ ಕೋಣ? ಹೆಂಗೈತಿ ನೋಡ್ರಿ ನಮ್ ಎಮ್ಮಿ. ಮನ್ಯಾಗಿದ್ರೆ ರೀಲ್ಸ್ ಮಾಡಕ್ ಬಿಡಂಗಿಲ್ವಾ ಅಂತ ಹೇಳಿ ಇಲ್ಲಿಗೆ ಬಂದಿದ್ರಿ. ಇಲ್ಲಿಗೂ ಬಂದು ಹತ್ಕೊಂಡ್ ಬಂದಾನ. ನಿಮ್ಗೊಂದ್ ಮಾತು ಹೇಳ, ನನಗೆ ಹಾಡೋದು ಕುಡಿಯೋದು ಹುಡುಗರ ಜೊತೆ ರೀಲ್ಸ್ ಮಾಡೋದಂದ್ರೆ ಬಹಳ ಇಷ್ಟ. ಇಟ್ಟತನ ಒಬ್ಬಕ್ಕೆ ರೀಲ್ಸ್ ಮಾಡಿ ಬ್ಯಾಸರ ಆಗಕತ್ತದ. ಜೊತೆಗೊಂದು ಹುಡುಗನ ಹುಡುಕಾಡಕತ್ತೀರಿ ಸಿಗೋವಲ್ಲ.